ಸಂಸ್ಥೆ, ಆದಿಕವಿ ಮಹರ್ಷಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಭಾಜನರಾಗಿರುವಂತಹ ಎಲ್ಲ ಸಾಹಿತ್ಯಾಸಕ್ತರಿಗೂ ಹಿರಿಯರಿಗೂ ಕಟ್ಟೆಯನ್ನು ಮುನ್ನಡೆಸುತ್ತಿರುವಂತಹ ಎಲ್ಲ ಪ್ರಾಧ್ಯಾಪಕರಿಗೂ ಹಾಗೂ ಪದಾಧಿಕಾರಿಗಳಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ಧಾರವಾಡ ಕಟ್ಟೆಯ 384ನೇ ಕಾರ್ಯಕ್ರಮ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ದಾನ್ರೆಡ್ಡಿ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದಲ್ಲಿ ಇಂಗ್ಲಿಷ್ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಸುಮಾರು 2 ದಶಕಗಳಿಗಿಂತಲೂ ಹೆಚ್ಚು ಬೋಧನಾ ಅನುಭವವಿದೆ. ಇವರು ಕೇವಲ ಶಿಕ್ಷಕಿ ಮಾತ್ರವಲ್ಲ, ಪ್ರತಿಭಾವಂತ ಸಾಹಿತ್ಯಕರ್ತೆಯೂ ಹೌದು. ಅರಿವು ಎಂಬ ಕಾದಂಬರಿ, ನೋರಾ ಎಂಬ ಕಥಾ ಸಂಕಲನ ಅವರ ಸಾಹಿತ್ಯಿಕ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಜೊತೆಗೆ ದಿ ಮಾರ್ಕ್ ಆಫ್ ವಿಷ್ಣು ಎಂಬ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿ ಭಾಷಾಲೋಕಕ್ಕೂ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಸಮ್ಮೇಳನಗಳಲ್ಲಿ ಸಂವಹನ ಕೌಶಲ್ಯ, ಸಾಹಿತ್ಯ, ಮಹಿಳಾ ಅಧ್ಯಯನ ಹಾಗೂ ಜನಜಾತಿ ಸಂಸ್ಕೃತಿ ಮುಂತಾದ ವಿಷಯಗಳ ಮೇಲೆ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಅವರ ಅಧ್ಯಯನದಲ್ಲಿ ಸಾಮಾಜಿಕ ಸಂವೇದನೆ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ ಸ್ಪಷ್ಟವಾಗಿ ಕಾಣುತ್ತದೆ. ಅದೇ ರೀತಿ ಸಂವಹನ ಕೌಶಲ್ಯ, ವ್ಯಕ್ತಿತ್ವ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ ಕುರಿತು ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿ ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ. ಧಾರವಾಡ ಕಟ್ಟೆಯ ಬಿಸಿ ಬಿ ಎಂದು ನಾವು ಇವರನ್ನು ಕರೆಯಬಹುದು. ಶ್ರಮಶೀಲ ಮತ್ತು ಮೃದು ಮಧುರ ವ್ಯಕ್ತಿತ್ವದ ಈ ಮಹಾನ್ ವಿದುಷಿಯನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೇಡಮ್, ವೆಲ್ಕಮ್. ಅಂತೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಧಾರವಾಡ ಕಟ್ಟೆಯ ಕ್ರಿಯಾತ್ಮಕ ವ್ಯಕ್ತಿತ್ವ ಡಾಕ್ಟರ್ ಬಸವರಾಜ್ ಡೊಣ್ಣೂರ್ ಸರ್ ಇವರಿಗೂ ಗೌರವಪೂರ್ವಕ ಸ್ವಾಗತಗಳು. ಧಾರವಾಡ ಕಟ್ಟೆಯ ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆ 36ರಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ದಾನ್ರೆಡ್ಡಿ ಇವರು 12th ನೈಟ್ ನಾಟಕದ ಕುರಿತು ತಮ್ಮ ಒಳನೋಟವನ್ನು ಹಂಚಿಕೊಳ್ಳಲಿದ್ದಾರೆ. ಮೇಡಮ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಇವತ್ತು ನನ್ನನ್ನ ಒಂದು ನಾಟಕದ ಕುರಿತಾಗಿ ಮಾತನಾಡಬೇಕು ಅಂತ ಹೇಳಿ 37 ನಾಟಕಗಳು ಶೇಕ್ಸ್ಪಿಯರ್ದು ಏನು ನಾವು ಉಪನ್ಯಾಸ ಮಾಲಿಕೆ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು ನಾಟಕದ ಕುರಿತಾಗಿ ನೀನು ಮಾತನಾಡಲೇಬೇಕು ಅಂತ ಹೇಳಿ ನನ್ನ ಗುರುಗಳ ಅಪ್ಪಣೆ ಆಗಿತ್ತು. ಆ ಪ್ರಕಾರವಾಗಿ ನಾನಿವತ್ತು 12th ನೈಟ್ ನಾಟಕದ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. ಬಹುಶಃ 300ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ಈ ವೇದಿಕೆಯಲ್ಲಿ ಆಯೋಜನೆ ಮಾಡ್ತಾ ಅದರ ನಿರ್ವಹಣೆಯನ್ನ ವಹಿಸ್ತಾ ಇರುವಂತ ನಾನು ಇವತ್ತು ಫುಲ್ ಫ್ಲೆಡ್ಜ್ ಆಗಿ ಇಡೀ 1 ಗಂಟೆಗಳ ಕಾಲ ನಾಟಕದ ಕುರಿತಾಗಿ ಮಾತನಾಡಬೇಕು, ಅದು ಗುರುಗಳ ಸಮ್ಮುಖದಲ್ಲಿ ಮಾತನಾಡಬೇಕು ಅಂತಂದಾಗ ಸ್ವಲ್ಪ ಹಿಂಜರಿಕೆ ನನಗೆ ಯಾವತ್ತೂ ಇದ್ದೇ ಇರುತ್ತೆ. ಸರ್ ಕೂಡ ಅದನ್ನ ಅವರ ಗುರುಗಳು ಕೀರ್ತಿನಾಥ್ ಕುರ್ತಕೋಟಿಯವರ ಎದುರುಗಡೆ ತಾನು ಮಾತಾಡ್ತಿರ್ಬೇಕಾದ್ರೆ ಒಂದ್ ರೀತಿ ಭಯ ಇರ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಆ ಒಂದು ರೀತಿ ಭಯದ ಜೊತೆಗೇನೆ ಅವರ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇದ್ದೇ ಇರುತ್ತೆ. ಅವರ ಆಶೀರ್ವಾದದ ಮೂಲಕ ನಾನು ಈ ನಾಟಕವನ್ನ ಓದಿ ನನ್ನ ಒಂದು ಮಿತಿ ಒಳಗಡೆ ನಾನು ಪಡ್ಕೊಂಡಂತಹ ಜ್ಞಾನವನ್ನ ಆ ನಾಟಕದ ಕುರಿತಾಗಿ ಇವತ್ತು ಮಾತನಾಡ್ತೇನೆ. ಮೊದಲಿಗೆ ನಾನು ವಾಣಿಶ್ರೀ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಕಾರ್ಯಕ್ರಮ ಆಯೋಜನೆ ಮಾಡ್ತಿರ್ಬೇಕಾದ್ರೆ ಉಪನ್ಯಾಸಕರನ್ನ ಹುಡುಕೊಂಡು ನಾನು ಯಾವತ್ತೂ ಕೂಡ ಕಾಲ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೆ, ಇವತ್ತು ನಿರ್ವಹಣೆ ಮಾಡೋದಕ್ಕೆ ಯಾರು ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ವಾಣಿಶ್ರೀ ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ.
ಮತ್ತೆ ಈ ನಾಟಕದ ಕುರಿತಾಗಿ ಮಾತನಾಡೋಕ್ಕಿಂತ ಮುಂಚೆ ನನ್ನ ಗುರುಗಳಿಗೆ ವಂದಿಸ್ತಾ ಅವರನ್ನ ನೆನೀತಾ 12th ನೈಟ್ ನಾಟಕ ಇದೊಂದು ಹಾಸ್ಯಾಸ್ಪದ ನಾಟಕ, ರೊಮ್ಯಾಂಟಿಕ್ ಕಾಮಿಡಿ ಅಂತಾನೆ ಇದನ್ನ ನಾವು ಕರಿತೇವೆ. ಶೇಕ್ಸ್ಪಿಯರ್ 37 ನಾಟಕಗಳಲ್ಲಿ ಒಟ್ಟು 17 ನಾಟಕಗಳನ್ನ ಕಾಮಿಡೀಸ್ಗಳನ್ನ ಬರೀತಾರೆ. ಅದರಲ್ಲಿ ಬಹಳ ಪ್ರಸಿದ್ಧವಾದಂತಹ ಒಂದು ರೊಮ್ಯಾಂಟಿಕ್ ಕಾಮಿಡಿ ಅಂತಾನೆ ಗುರುತಿಸಲ್ಪಟ್ಟಂತ ಈ ನಾಟಕ 1600ರ ಹೊತ್ತಿಗೆ ಪ್ರಕಟಣೆಗೊಳ್ಳುತ್ತೆ. ಬಹುಶಃ ಅದು ಗ್ಲೋಬ್ ಥಿಯೇಟರ್ ಒಂದು ಏನೋ ಸ್ಥಳಾಂತರ ಆದಂತಹ ಒಂದು ಕಾಲಘಟ್ಟ ಅದು. ಹ್ಯಾಮ್ಲೆಟ್ ಅವನ 4 ದುರಂತ ನಾಟಕಗಳಲ್ಲಿ ಒಂದಾದಂತಹ ಹ್ಯಾಮ್ಲೆಟ್ ರಚನೆಗೊಂಡಂತಹ ಒಂದು ಕಾಲಘಟ್ಟದಲ್ಲೇನೆ ಕೂಡ ಈ ನಾಟಕ ರಚನೆ ಆಗತ್ತೆ. ಈ ನಾಟಕದ ಒಂದು ಮೂಲವನ್ನ ಹುಡುಕ್ತಾ ಹೋದಾಗ ಬಹುಶಃ ನಮಗೆ ರೆನೇಸಾನ್ಸ್ ಟೈಮಲ್ಲಿ, ಅಂದ್ರೆ ಪುನರುತ್ಥಾನ ಒಂದು ಕಾಲಘಟ್ಟದಲ್ಲಿ ಇಟಾಲಿಯನ್ ಒಂದು ಕೆಲವೊಂದಿಷ್ಟು ಕಾಮಿಡಿಗಳ ಒಂದು ಇನ್ಫ್ಲುಯೆನ್ಸ್ ಕೂಡ ಶೇಕ್ಸ್ಪಿಯರ್ನ ಕಾಮಿಡಿಗಳ ಮೇಲೆ ಆಗಿರಬಹುದೇನೋ ಎನ್ನುವಂತಹ ಕೆಲವೊಂದು ಸುಳಿವುಗಳು ಅಲ್ಲಿ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಇಷ್ಟು ಪೀಠಿಕೆಯ ಮಾತುಗಳೊಂದಿಗೆ ನಾನು ನನ್ನ ಒಟ್ಟು ಮಾತುಗಳಲ್ಲಿ ಮೊದಲಿಗೆ ಇಡಿಯಾದಂಥ ನಾಟಕ, ಅದರ ವಸ್ತು ಮತ್ತೆ ಆ ನಾಟಕವನ್ನ, ಆ ಪಾತ್ರಗಳ ಒಂದು ರಚನೆಯನ್ನ ಶೇಕ್ಸ್ಪಿಯರ್ ಹೇಗೆ ಕಟ್ಕೊಳ್ತಾ ಹೋಗ್ತಾನೆ, ಆ ಪಾತ್ರಗಳ ಮಧ್ಯದಲ್ಲಿ ಒಂದು ಸಂಬಂಧವನ್ನ ಹೇಗೆ ಬೆಸಿತಾ ಹೋಗ್ತಾನೆ ಅನ್ನೋದನ್ನ ಹೇಳ್ತಾ, ಈ ನಾಟಕಗಳನ್ನ ಶೇಕ್ಸ್ಪಿಯರ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈ ಜಗತ್ತು ಕಂಡಂತಹ ಅತ್ಯಂತ ಪ್ರಸಿದ್ಧ ನಾಟಕಕಾರ. ಇವತ್ತಿಗೂ ಕೂಡ ಶೇಕ್ಸ್ಪಿಯರ್ನ ನಾವು ಓದಬೇಕು. ಆ ಕುರಿತಾಗಿ ಸಾಕಷ್ಟು ಸಂಶೋಧನೆಗಳು ನಡೀತಾನೆ ಇದ್ದಾವೆ. ಯಾಕೆ ಶೇಕ್ಸ್ಪಿಯರ್ ಮತ್ತೆ ಮತ್ತೆ ನಮಗೆ ಇವತ್ತಿಗೂ ಕೂಡ ಈ ಕಾಲಘಟ್ಟದಲ್ಲೂ ಕೂಡ ಅತ್ಯಂತ ಪ್ರಚಲಿತವಾದಂತಹ ಒಬ್ಬ ನಾಟಕಕಾರನಾಗಿ ಕಾಣಿಸ್ಕೊಳ್ತಾನೆ ಅಂತಂದ್ರೆ, ಅವನು ಬರೀ ಪಾತ್ರಗಳು ರಚನೆ ಅಲ್ಲ, ಅವು ಮನುಷ್ಯನ ಪ್ರತಿಯೊಂದು ಏನು ಶೇಕ್ಸ್ಪಿಯರ್ ರಚನೆ ಮಾಡ್ತಾನೆ, ಪಾತ್ರಗಳನ್ನ ಸೃಷ್ಟಿ ಮಾಡ್ತಾನೆ, ಆ ಪ್ರತಿಯೊಂದು ಪಾತ್ರವೂ ಕೂಡ ಮನುಷ್ಯನ ಪ್ರತಿಯೊಂದು ಬೇರೆ ಬೇರೆ ರೀತಿಯಾದಂಥ ಪ್ರವೃತ್ತಿಗಳನ್ನ ಬಿಂಬಿಸುವಂತ ಪಾತ್ರಗಳೇ ಆಗಿರೋದ್ರಿಂದ ಮನುಷ್ಯನ ಪ್ರವೃತ್ತಿ ಜಗತ್ತಿನಾದ್ಯಂತ ಒಂದೇ ತರ ಇರುತ್ತೆ. ನಾವು ಭಾರತೀಯರಾಗಿರಬಹುದು ಅಥವಾ ಪಾಶ್ಚಾತ್ಯ ದೇಶದಲ್ಲಿರುವಂತಹ ವ್ಯಕ್ತಿಗಳೇ ಆಗಿರಬಹುದು, ಮನುಷ್ಯನ ಪ್ರವೃತ್ತಿ ಅವತ್ತಿಗೂ ಕೂಡ ಹಿಂದೇನೂ ಹಾಗೆ ಇತ್ತು, ಇವತ್ತಿಗೂ ಕೂಡ ಅಂಥದ್ದೇ ಪ್ರವೃತ್ತಿಗಳನ್ನ ನಾವು ನೋಡ್ತೀವಿ, ಮುಂದೇನೂ ಕೂಡ ಅಂಥ ಪ್ರವೃತ್ತಿಗಳಿರುತ್ತೆ. ಸೊ ಆ ಕಾರಣಕ್ಕಾಗಿನೇ ಶೇಕ್ಸ್ಪಿಯರ್ ನಾಟಕಗಳು ಯಾವತ್ತೂ ಕೂಡ ಪ್ರಚಲಿತ ಆಗ್ತಾ ಇದ್ದಾವೆ. 12th ನೈಟ್ ನಾಟಕ ಒಟ್ಟು 5 ಅಂಕಗಳು ಇರುವಂತಹ ನಾಟಕ. 18 ದೃಶ್ಯಗಳು ಈ ನಾಟಕದಲ್ಲಿ ಬರ್ತವೆ. ಈ ನಾಟಕ ಪ್ರಾರಂಭ ಆಗೋದು, ಇದರಲ್ಲಿ ಪಾತ್ರಗಳು ವರ್ಸಿನೋ ಎನ್ನುವಂತಹ ಒಂದು ಪಾತ್ರ, ಒಲಿವಿಯಾ ಎನ್ನುವಂತಹ ಇನ್ನೊಂದು ಪಾತ್ರ, ವಿಯೋಲಾ, ಸೆಬಾಸ್ಟಿನ್, ಮೆಲ್ವಲಿಯೋ, ಸರ್ ಟಾಬಿ, ಸರ್ ಆಂಡ್ರಿಯೋ, ಮೇರಿಯಾ, ಫೆಸ್ಟ್, ಹೀಗೆ ಅನೇಕ ಪಾತ್ರಗಳು ಈ ನಾಟಕದ ಪ್ರಾರಂಭದಿಂದ ಅಂತ್ಯದವರೆಗೂ ಕೂಡ ಬರ್ತಾ ಹೋಗ್ತವೆ. ಇಲೇರಿಯಾ ಎನ್ನುವಂತಹ ಒಂದು ಕಲ್ಪಿತ ಪ್ರದೇಶದಲ್ಲಿ ಈ ನಾಟಕದ ದೃಶ್ಯಗಳು ಪ್ರಾರಂಭ ಆಗುತ್ತೆ. ಈ ನಾಟಕದ ಮೊದಲ ಅಂಕದ ಮೊದಲ ದೃಶ್ಯ ಪ್ರಾರಂಭ ಆಗೋದೆ ವರ್ಸಿನೋ ಎನ್ನುವಂತಹ ಈ ಇಲೇರಿಯಾ ನಗರದ ಒಬ್ಬ ಡ್ಯೂಕ್ ಆಗಿರ್ತಾನೆ. ಸೊ ಅವನ ಪ್ರಾರಂಭದಿಂದನೇ ಈ ನಾಟಕದ ದೃಶ್ಯ ಪ್ರಾರಂಭ ಆಗುತ್ತೆ ಅವನ ಮಾತುಗಳಿಂದ. ಸೊ ಅವನ ಮಾತುಗಳಲ್ಲಿ ಅವನ ಇಡೀ ಒಂದು ವ್ಯಕ್ತಿತ್ವವನ್ನ, ಅವನು ಯಾವ ತರ ಸ್ವಭಾವದ ವ್ಯಕ್ತಿಯಾಗಿರ್ತಾನೆ, ಯಾವ ರೀತಿಯಾದಂತಹ ಜೀವನವನ್ನ ಅವನು ನಡೆಸ್ತಾ ಇರ್ತಾನೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಅವನ ಈ ಒಂದು ಪ್ರಾರಂಭದಲ್ಲೇ ಆಡುವಂತಹ ಮಾತುಗಳು ನಮಗೆ ಬಹುಶಃ ಅವನ ಇಡೀ ಒಂದು ಪಾತ್ರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ನಮಗೆ ಸಹಕಾರಿಯಾಗುತ್ತೆ. If music be the food of love, play on. Give me access of it that, suffering, the appetite may sicken and do so die. That strain again, it had a dying fall. Oh, it came over my ear like the sweet sound that breathes upon a bank of violets, stealing and giving odor. Enough, no more. It's not so sweet now as it was before. O spirit of love, how quick and fresh art thou,
that, notwithstanding thy capacity, receiveth as the sea, not enters there, of what validity and pitch soever, but falls into abundant and low price, even in a minute, so full of shapes in fancy, that it alone is high fantastical. ಅಂದ್ರೆ ಪ್ರಾರಂಭದಲ್ಲಿ ಓರ್ಸಿನೋ ಅವನು ಸಂಗೀತವನ್ನ ಕೇಳ್ತಾ ಇರ್ತಾನೆ, ಸಂಗೀತದಲ್ಲೇನೆ ಯಾವಾಗ್ಲೂ ಕೂಡ ತೇಲ್ತಾ ಇರ್ತಾನೆ. ಆ ಸಂಗೀತದ ಮೂಲಕ ತನ್ನ ಇಡೀ ಒಂದು ಪ್ರೀತಿಯನ್ನ ಒಲಿವಿಯಾ ಎನ್ನುವಂತಹ ಕೌಂಟೆಸ್, ಅಂದ್ರೆ ಅತ್ಯಂತ ಶ್ರೀಮಂತ ಮನೆತನದಲ್ಲಿರುವಂತಹ ಒಂದು ಹುಡುಗಿಯನ್ನ ಅವನು ಇಷ್ಟಪಡ್ತಿರ್ತಾನೆ. ಅವಳ ಪ್ರೀತಿಗಾಗಿ ಹಂಬಲಿಸ್ತಾ ಇರ್ತಾನೆ. ಅವಳ ಪ್ರೀತಿಯನ್ನ ಪಡ್ಕೋಬೇಕು, ಅವಳೊಂದಿಗೆ ತನ್ನ ಜೀವನವನ್ನ ಕಳಿಬೇಕು ಎನ್ನುವಂತಹ ಕನಸುಗಳನ್ನ ಇಟ್ಕೊಂಡು ಆ ಒಂದು ಭಾವನಾತ್ಮಕ ಲೋಕದಲ್ಲಿ ಯಾವತ್ತೂ ಕೂಡ ಅವನು ತೇಲ್ತಾ ಇರ್ತಾನೆ. ಅವನು ಹೇಳೋದು ಇಡೀ ಒಂದು ಮಾತುಗಳಲ್ಲಿ, ಈ ಪ್ರೀತಿಗೆ ಸಂಗೀತ ಅನ್ನೋದೇ ಆಹಾರ ಆಗಿದ್ರೆ ಅದನ್ನ ಇನ್ನೂ ಹೆಚ್ಚು ನನಗೆ ಉಣಬಡಿಸಿ, ಹಾಗಾದ್ರೂ ನನ್ನ ಒಂದು ಹಸಿವು ತೀರ್ ಹೋಗುತ್ತೆ, ಹಾಗಾದ್ರೂ ನನ್ನ ಹಸಿವು ತೀರ್ ಹೋಗಿ ಅದು ಸತ್ತು ಹೋಗ್ಬಿಡುತ್ತೆ ಅಂತ ಹೇಳ್ತಾ, ಇನ್ನಷ್ಟು ಕೇಳಿಸಿ, ಈ ಮೊದಲು ಏನು ಮ್ಯೂಸಿಕ್ ಅನ್ನ ಕೇಳಿಸಿದ್ರಿ, ಸಂಗೀತವನ್ನ ಕೇಳಿಸಿದ್ರಿ, ಅದು ತುಂಬಾ ಚೆನ್ನಾಗಿತ್ತು, ತುಂಬಾ ಸ್ವೀಟ್ ಆಗಿತ್ತು, ಅದನ್ನೇ ಕೇಳಿಸಿ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಾನೆ, ಇಲ್ಲ, ಅದು ಮೊದಲು ಸ್ವೀಟ್ ಎಷ್ಟಿತ್ತು, ಮೊದಲು ಎಷ್ಟು ಸುಮಧುರವಾಗಿ ನನಗೆ ಕೇಳಿಸ್ತಾ ಇತ್ತು, ಅಷ್ಟು ಸುಮಧುರವಾಗಿ ಕೇಳಿಸ್ತಾ ಇಲ್ಲ, ಅದು ಬೇಡ ಅಂತ ಹೇಳ್ತಾನೆ. ಅಂದ್ರೆ ಒಂದ್ ರೀತಿಯಾದಂತಹ ಕಾನ್ಸ್ಟಂಟ್ ಆಗಿ ಅವನ ಮನಸ್ಥಿತಿ ಇರೋದಿಲ್ಲ, ಹೊಯ್ದಾಡ್ತಾ ಇರುತ್ತೆ, ತೇಲ್ತಾ ಇರುತ್ತೆ. ಈ ತೇಲುವಿಕೆ ಯಾವಾಗ್ಲೂ ಕೂಡ ಒಂದು ಕಲ್ಪನಾ ಲೋಕದಲ್ಲಿ ಅವನು ವಿಹರಿಸ್ತಿರ್ತಾನೆ. ಒಬ್ಬ ಡ್ಯೂಕ್ ಆಗಿ ತನ್ನ ನಿಜವಾದಂತಹ ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಜವಾಬ್ದಾರಿಗಳಿರುತ್ತೆ, ಇಡೀ ಒಂದು ನಾಟಕದಲ್ಲಿ ಎಲ್ಲೂ ಕೂಡ ಒರ್ಸಿನೋ ತನ್ನ ಜವಾಬ್ದಾರಿಗಳ ಬಗ್ಗೆ ಮಾತನಾಡೋದಿಲ್ಲ, ಬರೀ ಅವನ ಪ್ರೇಮದ ಬಗ್ಗೆನೆ ಮಾತನಾಡ್ತಾ ಹೋಗ್ತಾನೆ. ಯಾಕೆ ಇಂಥದ್ದೊಂದು ಕ್ಯಾರೆಕ್ಟರ್ ಅನ್ನ ಶೇಕ್ಸ್ಪಿಯರ್ ರಚನೆ ಮಾಡ್ತಾನೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನ ನಂತರದ ಒಂದು ನಾನು ಮಾತುಗಳಲ್ಲಿ ಅದನ್ನ ವ್ಯಕ್ತಪಡಿಸ್ತಾ ಹೋಗ್ತೀನಿ ನನ್ನ ತಿಳುವಳಿಕೆಯ ಮಿತಿ ಒಳಗಡೆ. ಅವನು ಹೇಳೋದು ಅಂದ್ರೆ ಕೊನೆಯಲ್ಲಿ ಅಂದ್ರೆ ಎಷ್ಟು ಈ ಪ್ರೀತಿ ಸಾಗರ ಇದ್ದ ಹಾಗೆ ಉನ್ನತವಾಗಿರುತ್ತೆ, ಎಷ್ಟು ವಿಜಯಲಕ್ಷ್ಮಿ ಮೇಡಮ್ ಕೇಳುವಂತೇನು ಗ್ಲಿಚ್ ಆಗಿದೆ ಮೇಡಮ್. ಆಮ್ ಐ ನಾಟ್ ಆಡಿಬಲ್? ಹಲೋ, ಮಾತುಗಳು ನಿಂತಿದ್ದಾವೆ ಸರ್, ಕೇಳಿಸ್ತಿಲ್ವಾ? ಹಲೋ ಹಲೋ ಸರ್, ಕೇಳಿಸ್ತಿಲ್ವಾ? ಹಲೋ, ಅರೆ ಹಲೋ ಸರ್, ಹೌದಾ? ಕಲಂದರ್ ಸರ್ ನಿಮಗ್ ಕೇಳಲಿಕ್ಕತ್ತದ? ಕೇಳಿಸ್ತಾ ಇದೆ. ಅವ್ರಿಗೆ ಮಾತಾಡಿ ಹೇಳಿದೆ, ಮಂಜುನಾಥ್ ಅವ್ರಿಗೆ ಹೇಳಿದ್ದೀನಿ. ಅವ್ರಿಗೆ ಹಲೋ, ವೇಟ್ ಮಾಡೋದು. ಸರಿ, ಕೇಳಿಸ್ತಿದ್ಯಾ? ಹಲೋ ಪುಟ್ಟಿ, ನೆಟ್ ಹೋಗೈತಿ? ಹಲೋ, ಮತ್ತಿದಕ್ಕ ಹೆಂಗಂತಿದ? ಪುಟ್ಟಿ, ನೆಟ್ ಹೋಗಿದ್ದೇನಾ? ಒಂದ್ ಸ್ವಲ್ಪ ಟಿವಿ ಆಫ್ ಮಾಡ್ರು ಅಲ್ಲಿ. ಏನ್ ನೆಟ್ ಅವರು ಹೊಲದಲ್ಲಿ ಇದ್ರಾಗ ಹಾರಿಬಲ್ ಡೇ ನನಗೆ. ಸ್ವಲ್ಪ ಎಲ್ಲಿ ಕುಂದ್ರಬೇಕು ಹೇಳ?
ಅದು ಓಪನ್ ಮಾಡಿ. ಹೌದು, ಇದನ್ನ ಹಾಕೊಂಡ್ ನೆಟ್ ಇದು ಹೋತಂದ್ರ ತೆಗಿ. ಒಂದು 2 ದಿನ ಸಹಕರಿಸಿ. ಇದನ್ ತುಂಬಾ ಬೇರೆ ಒಂದ್ ಸ್ವಲ್ಪ ಸೌಂಡ್ ಗಿೌಂಡ್ ಮಾಡ್ಬಿಡ. ಸ್ವಲ್ಪ ಜಾಸ್ತಿ ಕೆಲಸ ಐತಿ ಇವತ್ತು. ಹೇಳಲೇ